ಬ್ರೇಕ್ನ ನಂತರ ನಮ್ಮ ಕಾಲೇಜು ಜಯನಗರದ ನ್ಯಾಷನಲ್ ಕಾಲೇಜು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರೇಕ್ಗಿಂತ ಮೊದಲು ಈ ಒಂದು ಯೋಚನೆ ಇವರ ಒಂದು ತಲೆಗೆ ಯಾಕೆ ಬಂತು, ಯಾಕೆ ಈ ಒಂದು ಅವರು ಯೋಜನೆಯನ್ನು ಕೈಗೆತ್ತಿಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. ಈ ಒಂದು ಕಾಲೇಜಿನಲ್ಲಿ ಅಂದರೆ ಈ ಒಂದು PU ಬ್ಲಾಕ್ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಅದು ನೀವು ಕೈಗೆತ್ತಿಕೊಂಡಿದ್ದೀರಿ ಅಂದರೆ ಅವ್ರು ಹೇಳಿದ ಹಾಗೆ ಫುಡ್ಡಲ್ಲಿ ಸಾಕಷ್ಟು ತಂತ್ರಜ್ಞಾನ ಇದೆ, ಸೊ ಇವರು ಕಟ್ಟಡದಲ್ಲೂ ಕೂಡ ಸಾಕಷ್ಟು ತಂತ್ರಜ್ಞಾನ ಅಳವಡಿಸ್ತಾರೆ ಅಂತ. ಸೊ ಏನೆಲ್ಲ ಸ್ಪೆಷಾಲಿಟಿ ಇದೆ ಇದರಲ್ಲಿ? ಬೇಸಿಕಲಿ ಫಸ್ಟ್ ಏನು ಮಾಡಿದ್ದೀವಿ ಅಂದರೆ, ನಿಮಗೆ ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ ನಿಮಗೆ ಲೈಟ್ ಇಲ್ಲದೆ ನಿಮಗೆ ಕಾಲೇಜ್ ನಡೆಸಲಿಕ್ಕೆ ಆಗೋದಿಲ್ಲ. ಹೌದು, ಇದರಲ್ಲಿ ನಿಮಗೆ ನ್ಯಾಚುರಲ್ ಲೈಟ್ ಮತ್ತು ನ್ಯಾಚುರಲ್ ಏರ್ ಕೊಟ್ಟಿದ್ದೀವಿ. ಅಂದರೆ ನಿಮಗೆ ಫ್ಯಾನು ಬೇಕಾಗಿಲ್ಲ, ಗಾಳಿನೂ ಬೇಕು, ಇದು ಬೇಕಾಗಿಲ್ಲ, ಎಲ್ಲ ಆಟೋಮೆಟಿಕ್ ನಿಮಗೆ ಬರುವಾಗ. ಮತ್ತು ಡೇ ಟೈಮ್ನಲ್ಲಿ ಮೋಡ ಇಲ್ಲದೇ ಇದ್ರೂ ಕ್ಲಾಸ್ ಮೋಡ ಇದ್ರೂ ಕ್ಲಾಸ್ ನಡೆಸ್ಬೋದು. ಓಕೆ, ಸೊ ಲೈಟ್ ಇಲ್ಲದೇ ಕ್ಲಾಸ್ ನಡೆಸ್ಬೋದು. ಈ ಥರದ್ದು ಫಸ್ಟ್ ಫೆಸಿಲಿಟೀಸು. ನೆಕ್ಸ್ಟ್ ನಿಮಗೆ ಇಡೀ ನಿಮಗೆ ಕಾಲೇಜ್ ಇದೆಲ್ಲ ನಿಮಗೆ 4 ಮಾಡಿ ಇದೆ. 4 ಮಾಡಿನಲ್ಲಿ ಟೋಟಲ್ 20 ಕ್ಲಾಸ್ ಇದೆ, 22 ಕ್ಲಾಸ್ ಇದೆ. 22 ಕ್ಲಾಸ್ನಲ್ಲೂ ವೈಫೈ ಸಿಸ್ಟಮ್ ಕೊಟ್ಬಿಟ್ಟಿದ್ದೀವಿ. ಓಕೆ, ಇಡೀ ಬಿಲ್ಡಿಂಗಲ್ಲಿ ವೈಫೈ ಸಿಸ್ಟಮ್ ಕೊಟ್ಟಿದ್ದೀವಿ. ಇದಲ್ಲದೆ ಮತ್ತೆ ಒಳಗಡೆ ಪಾಠ ಮಾಡುವಾಗ ನಿಮಗೆ ಡಿಫ್ರೆಂಟ್ ಬೋರ್ಡ್ಸ್ ಕೊಟ್ಟಿದ್ದೀವಿ. ಓಕೆ, ಗ್ಲಾಸ್ ಟಾಪು, ನಿಮಗೆ ವೈಟ್ ಬೋರ್ಡು, ಗ್ರೀನ್ ಬೋರ್ಡು, ಮತ್ತು ಈಗ ನೆಕ್ಸ್ಟ್ ಈಗ ನಿಮ್ಮ ಇದರದ್ದು ಕೊಡ್ತಾಯಿದ್ದೀವಿ, ಸ್ಪೆಷಲ್ ಬೋರ್ಡ್ಸು ಕೊಡ್ತಾ ಇದ್ದೀವಿ. ಈಗ ಇದಲ್ಲದೆ ನಿಮಗೆ ಒಳಗಡೆಯಿಂದ ನಾವು ಏನು ಸಪೋರ್ಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಒಂದು ಪೋಡಿಯಮ್ನಲ್ಲಿ ಅವರು ಕಂಪ್ಯೂಟರ್ ಇಟ್ಕೊಳ್ಳಿಕ್ಕೆ, ಕಂಪ್ಯೂಟರಿಂದ ಸ್ಕ್ರೀನ್ ಮಾಡಲಿಕ್ಕೆ ಫುಲ್ ಸಿಸ್ಟಮ್ ರೆಡಿಯಾಗಿದೆ. ಇನ್ಕ್ಲೂಡಿಂಗ್ ಪ್ರೊಜೆಕ್ಟರ್ ನಿಮಗೆ ಮೇಲಿಂದ ಕೊಟ್ಬಿಟ್ಟಿದೆ, ಕನೆಕ್ಷನ್ ಕೊಟ್ಟಿದೆ. ಬಟ್ ಇಡೀ ಇದನ್ನು ಆ ಪೋಡಿಯಮಿಂದ ಕಂಟ್ರೋಲ್ ಮಾಡ್ಬೋದು ಅವರು. ಮತ್ತು ನಿಮಗೆ ಸೀಟಿಂಗ್ ಸಿಸ್ಟಮ್ ಹೇಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ನಿಮ್ಮ IIMನಲ್ಲಾಗಲಿ, ಬೇರೆ ಕಡೆ ನಾವು ಕೊಲಂಬಿಯಾ ಯೂನಿವರ್ಸಿಟಿ ಆಗಲಿ ಅಥವಾ ಹಾರ್ವರ್ಡ್ ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ, ಹುಡುಗರಿಗೆ ಕೂತ್ಕೊಳ್ಳಿಕ್ಕೆ ಲೆವೆಲ್ ಡಿಫ್ರೆನ್ಸ್ ಕೊಡ್ತಾರೆ. ಅಂದರೆ ಪ್ರತಿಯೊಂದು ಸ್ಟೇಜ್ಗೂ ಆ ಥರ ಮಾಡಿದ್ದೀವಿ. ಅದು ಯಾವ ಕಾಲೇಜಲ್ಲೂ ನಿಮ್ಗೆ ಸಿಗಲಿಕ್ಕಿಲ್ಲ. ಅದು ಅಷ್ಟು ನಿಮಗೆ ಹೈಟ್ ಡಿಫ್ರೆನ್ಸ್ ಕೊಟ್ಬಿಟ್ಟು ಕೂತ್ಕೊಂಡು ಯಾರಿಗಾದ್ರೂ ಸ್ಟೇಡಿಯಂ ಇದನ್ನು ನೋಡಲಿಕ್ಕಾಗ, ಮೈನ್ ನೀವು ನಿಮ್ಮ ಬೋರ್ಡನ್ನು ನೋಡಲಿಕ್ಕೆ ಮತ್ತು ಮೇಸ್ಟ್ ನೋಡಲಿಕ್ಕಾಗತ್ತೆ. ಇದೆಲ್ಲ ಸಿಸ್ಟಮ್ ಕೊಟ್ಟದಲ್ದೇ ಇದಲ್ಲದೆ ಮತ್ತು ಹುಡುಗರ ಹೆಲ್ತಿಗೋಸ್ಕರ ವಾಟರ್ ಕೊಟ್ಟಿದ್ದೀವಲ್ಲ ನಿಮಗೆ. ವಾಟರ್ ಸಿಸ್ಟಮ್ನಲ್ಲಿ ಏನು ಮಾಡಿದ್ದೀವಿ ಅಂದರೆ, RO ಸಿಸ್ಟಮ್ ಮತ್ತು UV ಟ್ರೀಟ್ಮೆಂಟ್ ಕೊಟ್ಬಿಟ್ಟು 100% ಮಿನರಲ್ ವಾಟರ್ ಸಿಗುವಾಗ ಮಾಡಿದ್ದೀವಿ. ಎಂಟೈರ್ ನಿಮ್ಮ ಕ್ಯಾಂಪಸ್ಸಿಗೆ ಮಿನರಲ್ ವಾಟರ್ ಕೊಡ್ತೀವಿ. ಅಂದರೆ ನಿಮಗೆ ಕಂಟಿನ್ಯೂಸ್ ಬರ್ತದೆ. ಮತ್ತು ಎಲ್ಲ ಕಡೆ ನಿಮಗೆ ನೀರಿನ ಇದು ಹಾಕಿದ್ದೀವಿ. ಡಿಜಿಟಲ್ ಬೋರ್ಡ್ ಅಂತ ಹೇಳ್ತಾರಲ್ಲ, ಆ ಕಾನ್ಸೆಪ್ಟ್ನ ಎಂಪ್ಲಾಯ್ ಮಾಡಿದೆ. ಡಿಜಿಟಲ್ ಬೋರ್ಡ್ ಪಾಠ ಮಾಡೋದಕ್ಕೆ ಇದಕ್ಕೆ. ಸೊ ಇದೆಲ್ಲ ಮಾಡಿದಾಗ ಏನಾಗ್ತದೆ, ಇಂತಹ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾಗ ಇದನ್ನು ಯಾವ ರೀತಿ ಇನಾಗ್ರೇಟ್ ಮಾಡಬೇಕು, ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತ ಬರುತ್ತೆ. ಆವಾಗ ಬಂದಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಯಾರೋ ಒಬ್ಬ ದೊಡ್ಡ ಎಜುಕೇಷನಿಸ್ಟೋ, ತಪ್ಪಿರೋ ಒಬ್ಬ ಚೀಫ್ ಮಿನಿಸ್ಟರು, ಒಬ್ಬರು ಪಾಲಿಟಿಷಿಯನೋ ಇಂಥ ಕರೆಸಿ ನಾವು ಮಾಡಿದ್ದೀವಿ. ಆ್ಯಕ್ಚುಲಾಗಿ ನಾವು ಯು ಆರ್ ಡನ್ ಇಟ್ ಆಲ್ ದೋಸ್ ಥಿಂಗ್ಸ್. ಬಟ್ ಈ ಸರಿ ನಾವು ಏನು ಯೋಚನೆ ಮಾಡೋದು ಅಂದರೆ, ಸಿನ್ಸ್ ಇಟ್ಸ್ ಎ ವೆರಿ ಗುಡ್ ಸೈನ್ಸ್ ಕಾಲೇಜ್, ಆ ಸೈನ್ಸ್ನಲ್ಲಿ ಹೈಯೆಸ್ಟ್ ಲೆವೆಲ್ ಇರ್ತಕ್ಕಂಥವ್ರು ಯಾರನ್ನ ನಾವು ಕರೆಸೋಣ ಅಂತ. ಅಫ್ಕೋರ್ಸ್ ಎವ್ರಿಬಡಿ ನೋಸ್ ದಟ್ ಸೈನ್ಸ್ ಮೀನ್ಸ್ ದಿ ಹೈಯೆಸ್ಟ್ ಲೆವೆಲ್ ಈಸ್ ಎ ನೋಬೆಲ್ ಪ್ರೈಸ್ ವಿನ್ನರ್. ಈ ನೋಬೆಲ್ ಪ್ರೈಸ್ ವಿನ್ನರ್ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯೋಚನೆ ಮಾಡ್ಬಿಟ್ಟಿದ್ದೀರಿ. ಸೊ ನೋಬೆಲ್ ಪ್ರೈಸ್ ವಿನ್ನರ್ ಬಂದಾಗ ಏನಾಗುತ್ತೆ ಅಂದರೆ, ಅವ್ರಿಗೆ 2 years 3 years ಅಡ್ವಾನ್ಸ್ ಬುಕ್ಕಿಂಗ್ ಇದ್ಬಿಡುತ್ತೆ. ಇಟ್ಸ್ ಸೋ ಡಿಫಿಕಲ್ಟ್ ಟು ಗೆಟ್ ದೆಮ್. ಇನ್ಫ್ಯಾಕ್ಟ್ ಒಬ್ಬ ನೋಬೆಲ್ ಪ್ರೈಸ್ ವಿನ್ನರು ಒಂದು ಇನ್ಸ್ಟಿಟ್ಯೂಷನ್ ಬರ್ತಾರೆ ಅಂದರೆ ದಟ್ಸ್ ಅ ವೆರಿ ವೆರಿ ಗ್ರೇಟ್ ಡೇ. ಆ್ಯಂಡ್ ಅಷ್ಟೊಂದು ಬುಕ್ಕಿಂಗ್ ಇದ್ದಾಗ ನಾವು ಕೇಳಿದಾಗ ಒಪ್ಕೋಬೇಕು, ಇದೆಲ್ಲ ಬರುತ್ತೆ. ಅಂಥದ್ರಲ್ಲಿ ನಾವು ಒಬ್ಬರನ್ನ ಪ್ರೊಫೆಸರ್ ಜೂಡ್ಸ್ ಎ ಹಾಫ್ಮನ್ ಅಂತಕ್ಕಂಥ ಒಪ್ಪಿಸಿ ಅವ್ರು ಇವಾಗ ಶನಿವಾರದಿಂದ ಬರ್ತಾ ಇದ್ದಾರೆ, 13 ಅಕ್ಟೋಬರ್ ಶನಿವಾರದ ದಿನ. ಬಟ್ ಅಲ್ಲಿ ಏನು ಬಹಳ ಮುಖ್ಯವಾದಂತ ಹೇಳಿದ್ರೆ, ನನಗೆ ತಿಳಿದಿರ್ತಕ್ಕಂಥ ನಾಲೆಡ್ಜ್ ತೊಗೊಂಡ್ರೆ, ನನಗೆ ಪರ್ಟಿಕ್ಯುಲರಾಗಿ ಪರ್ಸ್ನಲ್ ಲೆವೆಲ್ನಲ್ಲಿ ಒಂದು ಇಂಡಿಯಾ ದೇಶದಲ್ಲಿ ಒಂದು PU ಕಾಲೇಜನ್ನು ಬಂದು ಒಬ್ಬ ನೊಬೆಲ್ ಲಾರಿಯೇಟ್ ಇನಾಗ್ರೇಟ್ ಮಾಡ್ತಾ ಇರೋದು ಒಂದು ಐತಿಹಾಸಿಕ ಅಂತ ನನಗೆ ಅನಿಸ್ತಾ. ಆ್ಯಕ್ಚುಲಿ ಹಿಸ್ಟಾರಿಕಲ್ ಫಸ್ಟ್, ಆಲ್ಮೋಸ್ಟ್ ಫಸ್ಟ್ ಟೈಮ್, ಆರ್ ಐ ಕ್ಯಾನ್ ಸೇ ಇಟ್ ಆಸ್ ಎ ವೆರಿ ವೆರಿ ರೇರ್ ಫ್ಯೂಚರ್. ಬಹಳ ಅಪರೂಪದ್ದು ಅವ್ರು ಒಪ್ಕೊಂಡಿರ್ತಕ್ಕಂಥದ್ದೇ. ಅದೇ ಒಂದು ಹೆಮ್ಮೆಯ ವಿಷಯ ನಿಜವಾಗ್ಲೂ. ಯಾಕಂದ್ರೆ ವಿಶೇಷತೆ ಅಂತೂ ನ್ಯಾಷನಲ್ ಕಾಲೇಜಿಗಿದೆ, ಅದ್ರ ಜೊತೆಗೆ ಕಟ್ಟಡಕ್ಕಿದೆ. ಆ ಉದ್ಘಾಟನೆಯ ದಿನ ಕೂಡ ಇನ್ನಷ್ಟು ವಿಶೇಷತೆಗಳನ್ನ ಉಳ್ಕೊಂಡಿದೆ. ನಿಜವಾಗ್ಲೂ ಈ ಯೋಚನೆ ಬಂದಂತಹ ಮಯ್ಯ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಖಂಡಿತವಾಗ್ಲೂ. ಸೊ ನೀವು ಅಲ್ಲಿ ಒಂದೇ ವರ್ಷ ಓದಿದ್ದು ನ್ಯಾಷನಲ್ ಕಾಲೇಜ್ನಲ್ಲಿ? ಒಂದೇ ವರ್ಷ ಓದಿದ್ದು. ಅದಕ್ಕೆ 1 ವರ್ಷ ಓದಿದ್ದಕ್ಕೇ ಅಷ್ಟೊಂದು ಅಭಿಮಾನ ಆ ಕಾಲೇಜ್ನಲ್ಲಿ ಇಟ್ಟಿದ್ದೀರಿ ನೀವು. ಅದು ಒಂದೇ ಅಲ್ಲ, ಮತ್ತು ಇವತ್ತು ನಾವು ಏನಾದರೂ ಈ ಸ್ಟೇಜ್ನಲ್ಲಿ ಇದ್ದರೆ ಅದಕ್ಕೆ ಕಾಲೇಜ್ ನ್ಯಾಷನಲ್ ಕಾಲೇಜ್. ನಾವು ಆ್ಯಕ್ಚುಲಾಗಿ ಎಲ್ಲ ಹಳ್ಳಿಯಿಂದ ಬಂದವರು. ನಾನು ಓದಿದ್ದು ಅಪ್ ಟು SSLC ಹಳ್ಳಿನಲ್ಲಿ, ಕನ್ನಡ ಮೀಡಿಯಮ್ನಲ್ಲಿ ಓದಿರೋದು. ಇಲ್ಲಿ ಬಂದ ತಕ್ಷಣ ಫಸ್ಟ್ ನಮಗೆ ಇಂಗ್ಲೀಷ್ ಮೀಡಿಯಮ್. ಆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಿಮಗೆಲ್ಲ ಕಷ್ಟ ಗೊತ್ತಿರ್ಬೋದು. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಬಂದ ತಕ್ಷಣ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಆವಾಗ ನಮ್ಗೆ ಹೆಲ್ಪ್ ಮಾಡೋದು ಹೆಚ್ಚಿನ. ಕಂಪ್ಲೀಟ್ ನಮ್ಮದು ಚೇಂಜಸ್ ವಿದಿನ್ 4 monthsಲ್ಲಿ ನಾವು ಆ್ಯಕ್ಚುಲಾಗಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೂ ನಮ್ಮ ಹುಡುಗರಿಗೆ ಡಿಫ್ರೆನ್ಸೇ ಮಾಡಿದಾಗ ಮಾಡಿದವರು ರಾಮರಾಯರು ಮತ್ತು ಅವರು. ಅದಕ್ಕೋಸ್ಕರ ಆ್ಯಕ್ಚುಲಾಗಿ ಅದರ ಮೇಲೆ ಮತ್ತೆ ನಾವು ಹಿಂದೆ ನೋಡಲಿಲ್ಲ. ಅದಕ್ಕೆ ಕಾರಣದವರು ಅವರು. ಒಂದು ಎರಡನೇದು ಏನಂದರೆ, ಇಲ್ಲಿ ಈ ನ್ಯಾಷನಲ್ ಕಾಲೇಜ್ ಬಗ್ಗೆ ನಿಮಗೆ ಯಾಕೆ ಎಷ್ಟಿದೆ ಅಂತ ಕೇಳ್ಬೋದು. ಇವತ್ತಿಗೆ ಇದು ಒಂದೇ ಕಾಲೇಜಲ್ಲಿ ಡೊನೇಷನ್ ತೊಗೊಳ್ತಾ ಇಲ್ಲ. ಖಂಡಿತವಾಗ್ಲೂ
ಅದು ಎಲ್ಲರೂ ಗೊತ್ತಿರತಕ್ಕಂಥ ಆ ವಿಚಾರ. ಕಾರಣಕ್ಕೆ ಈ ಕಾಲೇಜು ಇನ್ನಷ್ಟು ಪ್ರಖ್ಯಾತಿ. ನಾನು ಇವರಿಗೆ ಕಂಡೀಷನ್ ಹಾಕಿದ್ದೆ ಏನಂತ ಹೇಳಿದ್ರೆ, ಎಲ್ಲಿವರೆಗೆ ನೀವು ಡೊನೇಷನ್ ತೊಗೊಳಿದಿರೋ ಅಲ್ಲಿವರೆಗೆ ನಂದಿರ್ತದೆ. ನಿಜ ನಿಜ ನಿಜ. ಯಾವತ್ತು ನೀವು ಡೊನೇಷನ್ ತೊಗೊಳ್ತೀರೋ ಅವತ್ತು ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೋಡಿದ್ರಲ್ವಾ ವೀಕ್ಷಕರೇ, ನ್ಯಾಷನಲ್ ಕಾಲೇಜೇ ಒಂದು ಲೆಕ್ಕದಲ್ಲಿ ವಿಶೇಷತೆ ಹೊಂದಿರುವಂಥದ್ದು. ಇನ್ನು ಅದರಲ್ಲಿ ಇಷ್ಟೊಂದು ವಿಶೇಷತೆ ಉಳ್ಳಂತಹ ಒಂದು PU ಬ್ಲಾಕ್ ಲೋಕಾರ್ಪಣೆ ಆಗ್ತಾ ಇದೆ. ಖಂಡಿತವಾಗ್ಲೂ ಇದು ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದರೆ ನೊಬೆಲ್ ಪುರಸ್ಕೃತರು ಬಂದು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇರೋದು, ಲೋಕಾರ್ಪಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯವೇ. ಸರಿ, ಈ ಕಟ್ಟಡದ ಕುರಿತಾಗಿ ಇನ್ನಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಟೇಕ್ ಅ ಬ್ರೇಕ್.